ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ಆಗಸ್ಟ್ 28ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಯಾಕಂದರೆ ಈ ಬದಲಾವಣೆ ಸ್ನೇಹಿತರೆ ಗ್ರಹಗಳ ಸಂಚಾರ ಮತ್ತು ಈ ದಿನ ಆಗಸ್ಟ್ 28ನೇ ತಾರೀಕು ಚಂದ್ರಗ್ರಹಣದ ಜೊತೆಗೆ ಶ್ರಾವಣ ಹುಣ್ಣಿಮೆ ಇದೆ. ಈ ಹುಣ್ಣಿಮೆಯ ಮಹತ್ವ ಮತ್ತು ಈ ಚಂದ್ರಗ್ರಹಣದ ಪ್ರಭಾವ ಸ್ನೇಹಿತರೆ 12 ರಾಶಿಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ. ಈ ಕಾರಣದಿಂದ ಕನ್ಯಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಇಂದಿನಿಂದ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಅದು ನಿಮ್ಮ ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ, ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಜೊತೆಗೆ ನನ್ನ ಚಾನಲಲ್ಲಿ ಬರುವಂತಹ ಸರಳ ಪರಿಹಾರವನ್ನು ಅನುಸರಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಕಲ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅವೆಲ್ಲವೂ ಕಂಪ್ಲೀಟಾಗಿ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಸ್ನೇಹಿತರೆ, ಇಷ್ಟೆಲ್ಲ ಬೆನಿಫಿಟ್ ಸಿಗಲಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಹಾಕೋದ್ರೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ, ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. 2026 ಆಗಸ್ಟ್ 28ರಂದು ಶ್ರಾವಣ ಹುಣ್ಣಿಮೆಯ ದಿನ ಸಂಭವಿಸಲಿರುವಂತಹ ರಾಹುಗ್ರಸ್ತ ಚಂದ್ರಗ್ರಹಣವು ಕುಂಭರಾಶಿ ಹಾಗೂ ಶತಭಿಷ ನಕ್ಷತ್ರದಲ್ಲಿ ನಡೆಯಲಿದೆ. ಜ್ಯೋತಿಷ್ಯದ ಪ್ರಕಾರ ರಾಹು ಮತ್ತು ಚಂದ್ರನ ಈ ಸಂಯೋಗವು ಗ್ರಹಣ ಯೋಗವನ್ನು ಉಂಟು ಮಾಡುತ್ತದೆ. ಆದರೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲದಾದ್ದರಿಂದ ಇಲ್ಲಿ ಯಾವುದೇ ಸೂತಕ ಮತ್ತು ಧಾರ್ಮಿಕ ನಿಯಮಗಳು ಅನ್ವಯಿಸುವುದಿಲ್ಲ. ಇನ್ನು ಗ್ರಹಣ ಹಾಗೂ ಹುಣ್ಣಿಮೆಯ ಮಹತ್ವವನ್ನು ನೋಡೋದಾದರೆ, ಖಗೋಳ ಮತ್ತು ಜ್ಯೋತಿಷ್ಯದ ಹಿನ್ನೆಲೆ ಪ್ರಕಾರ ಸ್ನೇಹಿತರೆ ಭೂಮಿ ಹಾಗೂ ಚಂದ್ರನ ನಡುವೆ ಬರುವಂತಹ ನೆರಳಿನಿಂದ ಉಂಟಾಗುವ ಈ ಸ್ಥಿತಿಯನ್ನು ಜ್ಯೋತಿಷ್ಯದಲ್ಲಿ ರಾಹು ಚಂದ್ರನನ್ನು ಗ್ರಹಣ ಮಾಡುವುದು ಎಂದು ಕರೆಯಲಾಗುತ್ತದೆ. ಇನ್ನು ಮನಸ್ಸಿನ ಮೇಲೆ ಪ್ರಭಾವ. ಚಂದ್ರನು ಮನಸ್ಸಿಗೆ ಹಾಗೂ ರಾಹು ಹಠಾತ್ ಬದಲಾವಣೆ ಮತ್ತು ಭಯಂಕರಕನಾಗಿದ್ದು ಇದು ಭಾವನಾತ್ಮಕ ಅಸ್ಥಿರತೆಗೆ ಕಾರಣವಾಗುತ್ತದೆ ಎನ್ನಲಾಗಿದೆ. ಹುಣ್ಣಿಮೆಯ ವಿಶೇಷತೆ ಏನಂದರೆ ಸ್ನೇಹಿತರೆ, ಶ್ರಾವಣ ಹುಣ್ಣಿಮೆಯು ಪವಿತ್ರ ದಿನವಾಗಿದ್ದು ದಾನ, ಜಪ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಇನ್ನು ಭಾರತದಲ್ಲಿ ಆಚರಣೆಗಳ ಮೇಲೆ ಪ್ರಭಾವ ಬೀರಲಿದೆ. ಅಂದರೆ ಗೋಚರತೆ ಇಲ್ಲ. ಈ ಗ್ರಹಣ ಭಾರತದಲ್ಲಿ ಹಗಲಿನ ವೇಳೆ ಇದ್ದು ಚಂದ್ರನು ಸ್ನೇಹಿತರೆ ಸ್ಥಿತಿಜದ ಕೆಳಗಿರುವ ಕಾರಣ ಗೋಚರಿಸುವುದಿಲ್ಲ. ಇನ್ನು ಸೂತಕವಿಲ್ಲ, ದೃಶ್ಯವಿಲ್ಲದ ಕಾರಣ ಭಾರತದಲ್ಲಿ ಯಾವುದೇ ಸೂತಕ ಕಾಲ ಅಥವಾ ಯಾವುದೇ ನಿಷೇಧಗಳು ಅನ್ವಯಿಸುವುದಿಲ್ಲ. ಪೂಜೆ ಹಾಗೂ ಹಬ್ಬಗಳ ಬಗ್ಗೆ ಹೇಳೋದಿದ್ದರೆ ರಕ್ಷಾಬಂಧನ ಸೇರಿದಂತೆ ಇತರ ಹಬ್ಬಗಳ ಆಚರಣೆಗಳು ಯಾವುದೇ ಅಡೆತಡೆ ಇಲ್ಲದೆ ಎಂದಿನಂತೆ ನಡೆಯಬಹುದು ಸ್ನೇಹಿತರೆ. ಇದು ಒಟ್ಟಾರೆಯಾಗಿ ಹೇಳೋದಾದರೆ. ಇನ್ನು ಜ್ಯೋತಿಷ್ಯದ ಪ್ರಕಾರ ಸ್ನೇಹಿತರೆ ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದರೆ ಇದು 12 ರಾಶಿಯವರ ಮೇಲೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ. ಸೊ ಹಾಗಾಗಿ ನಮ್ಮ ಭಯದಲ್ಲಿ ನಾವು ಇರಬೇಕು ಎಂದು ಜ್ಯೋತಿಷ್ಯರು ತಿಳಿಸ್ತಾರೆ ಸ್ನೇಹಿತರೆ. ಹಾಗಿದ್ರೆ ಈ ಗ್ರಹಣ ಮುಗಿದ ನಂತರ ಮತ್ತು ಹುಣ್ಣಿಮೆ ಮುಗಿದ ನಂತರ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಇಂದಿನಿಂದ ಕಂಡು ಬರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಿದ್ರೆ ಸ್ನೇಹಿತರೆ 12 ರಾಶಿಯವರ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವ ಬೀರಲಿದೆ. ಹಾಗಿದ್ರೆ ಕನ್ಯಾ ರಾಶಿಯವರ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ? ವೃತ್ತಿ, ವ್ಯಾಪಾರ, ಹಣಕಾಸಿನಲ್ಲಿ, ನಿಮ್ಮ ಆರೋಗ್ಯದಲ್ಲಿ, ಕೌಟುಂಬಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಾಲುದಾರಿಕೆಯ ವಿಳಂಬಗಳು ಅಂದರೆ ಸ್ವಲ್ಪ ಅಡಚಣೆಗಳು. ನಿಮ್ಮ 7ನೇ ಮನೆಯಲ್ಲಿ ಮುಂದುವರಿಯುತ್ತಿರುವಂತಹ ವಕ್ರ ಶನಿಯು
ವ್ಯಾಪಾರ ಪಾಲುದಾರಿಕೆಗಳು ಮತ್ತು ವಿವಾಹದಲ್ಲಿ ನಿರಂತರ ವಿಳಂಬಗಳನ್ನು ತರುತ್ತಿದೆ ಗ್ರಹಗಳು. ಈ ಸಮಯದಲ್ಲಿ ಯಾವುದೇ ಬದ್ಧತೆಗಳನ್ನು ಬಲವಂತವಾಗಿ ಏರಬೇಡಿ. ಶಿಸ್ತುಬದ್ಧವಾದಂತಹ ತಾಳ್ಮೆಯ ಅಂತಿಮವಾಗಿ ಬಂಧಗಳನ್ನು ಗಟ್ಟಿಗೊಳಿಸುತ್ತದೆ ಎಂದು ನಂಬಿರಿ ಸ್ನೇಹಿತರೆ. ಆದರೆ ಬಲವಂತವಾಗಿ ಯಾವುದೇ ಕೆಲಸವನ್ನು ಮಾಡಬೇಡಿ ದಯವಿಟ್ಟು. ಇನ್ನು ಕೇತುವು ನಿಮ್ಮ 12ನೇ ಮನೆಯಲ್ಲಿ ಇರುವ ಕಾರಣ ಗುಪ್ತ ಭಯಗಳನ್ನು ನಿರ್ವಹಿಸಲಿದೆ. ಆಳವಾದಂತಹ ಅಭದ್ರತಾ ಭಾವನೆಗಳನ್ನು ಮತ್ತು ಆಧ್ಯಾತ್ಮಿಕ ಏಕಾಂಗತೆಯನ್ನು ಉಂಟು ಮಾಡುವುದನ್ನು ಮುಂದುವರಿಸುತ್ತಾನೆ. ಪ್ರಾಯೋಗಿಕವಾದ ಮತ್ತು ದೈನಂದಿನ ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವ ಮೂಲಕ ಇಂತಹ ತಾರ್ಕಿಕವಲ್ಲದ ಭಯಗಳನ್ನು ಸಕ್ರಿಯವಾಗಿ ಎದುರಿಸಿ. ಅದೇ ರೀತಿ ಆದಾಯವನ್ನು ವಿಸ್ತರಿಸಬೇಕಾಗುತ್ತದೆ. ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರುವು ನಿಮ್ಮ 11ನೇ ಮನೆಯಲ್ಲಿ ಸಂಚಾರವನ್ನು ಮುಂದುವರಿಸಿರುವುದರಿಂದ ಹೊಸ ಮತ್ತು ಹೆಚ್ಚು ಲಾಭದಾಯಕ ಆರ್ಥಿಕ ಲಾಭಗಳನ್ನು ತೆರೆಯಲು ನಿಮ್ಮ ಹಿರಿಯ ಸಹೋದರರು ಹಾಗೂ ವೃತ್ತಿಪರ ಸಂಪರ್ಕಗಳ ನೆರವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಸಾಕಷ್ಟು ಇದೆ. ಹಾಗಿದ್ರೆ ಸ್ನೇಹಿತರೆ, ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿರುವ ಕಾರಣ 6ನೇ ಮನೆಯಲ್ಲಿ ವಕ್ರಿ ಇಡೀ ತಿಂಗಳ ಸಂಚಾರ ಅಂತಲೇ ಹೇಳ್ಬೋದು. ರಾಹು ಹಿಮ್ಮುಖ ಸಂಚಾರ ನಿಮ್ಮ ಶತ್ರುಗಳನ್ನು ಜಯಿಸಲು ಮತ್ತು ದೈನಂದಿನ ಅಡಚಣೆಗಳನ್ನು ನಿವಾರಿಸಲು ಒಂದು ಅಸಾಂಪ್ರದಾಯಿಕ ಗೀಳಿನಂತಹ ಚಾಲನೆಯನ್ನು ಮುಂದುವರಿಸುತ್ತದೆ. ಗುಪ್ತ ರೋಗಗಳ ಮೇಲೆ ಅಟಕ್ ವಿಜಯಗಳನ್ನು ಅನುಗ್ರಹಿಸುತ್ತದೆ ಅಂತಲೇ ಹೇಳ್ಬೋದು ರಾಹು ಗ್ರಹ. ಇನ್ನು ಕೇತು 12ನೇ ಮನೆಯಲ್ಲಿ ವಕ್ರಿ ತಿಂಗಳ ಪೂರ್ತಿ ಆಳವಾದಂತಹ ಆಧ್ಯಾತ್ಮಿಕ ಗೊಂದಲ, ಕೀಳರಿಮೆ ಮತ್ತು ನಿದ್ರೆ, ಏಕಾಂಗತೆ ಹಾಗೂ ಊಹಿಸಲು ಅಸಾಧ್ಯವಾದ ವಿದೇಶಿ ಖರ್ಚುಗಳ ಬಗ್ಗೆ ಗುಪ್ತ ಭಯಗಳನ್ನು ಉಂಟು ಮಾಡುವುದನ್ನು ಮುಂದುವರಿಸುತ್ತದೆ. ಇದು ಗ್ರಹಗಳ ಸಂಚಾರದ ಸಮಯ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ದಿನದಿಂದ ನಿಮ್ಮ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದರೆ, ಉದ್ಯಮಿಗಳಿಗೆ ಇದು ಅತ್ಯಂತ ಕ್ರಿಯಾತ್ಮಕ ಮತ್ತು ಲಾಭದಾಯಕ ತಿಂಗಳು. ಮೊದಲ 3 ವಾರಗಳವರೆಗೆ ಸ್ನೇಹಿತರೆ, ಬುಧನು ನಿಮ್ಮ 10 ಮತ್ತು 11ನೇ ಮನೆಗಳಲ್ಲಿ ಬಲವಾಗಿ ಕಾರ್ಯನಿರ್ವಹಿಸುವುದರಿಂದ ವ್ಯಾಪಾರ ಒಪ್ಪಂದಗಳನ್ನು ನ್ಯಾವಿಗೇಟ್ ಮಾಡಲು ಮತ್ತು ನಿಮ್ಮ ಸೇವೆಗಳನ್ನು ಮಾರುಕಟ್ಟೆಗೆ ತರಲು ನಿಮ್ಮ ಸಾಮರ್ಥ್ಯವು ಅತ್ಯಂತ ತೀಕ್ಷ್ಣವಾಗಿರುತ್ತದೆ. ಸ್ಪರ್ಧೆಗಳನ್ನು ತಪ್ಪಿಸಿಕೊಳ್ಳುವ ಲಾಭದಾಯಕ ಅವಕಾಶಗಳನ್ನು ನೀವು ಸುಲಭವಾಗಿ ಸ್ನೇಹಿತರೆ ಗುರುತಿಸುವಿರಿ. ಇದಕ್ಕೆ ಅಪಾರ ಶಕ್ತಿಯನ್ನು ಸೇರಿಸುತ್ತಾ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರುವು ನಿಮ್ಮ 11ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಿದ್ದು ನಿಮ್ಮ ವಾಣಿಜ್ಯ ಜಾಲಗಳನ್ನು ಗಣನೀಯವಾಗಿ ವಿಸ್ತರಿಸುತ್ತದೆ ಮತ್ತು ಉನ್ನತ ಮೌಲ್ಯದ ಗ್ರಾಹಕರ ಸ್ಥಿರ ಅರಿವನ್ನು ಖಚಿತಪಡಿಸುತ್ತದೆ. ನಿಮ್ಮ ಪ್ರಾಯೋಗಿಕ ಅಂತಃಪ್ರಜ್ಞೆಯನ್ನು ನಂಬಿರಿ ಸ್ನೇಹಿತರೆ ಮತ್ತು ಕಾರ್ಯತಂತ್ರದ ವ್ಯಾಪಾರ ಸಲಹೆಗಾಗಿ ನಿಮ್ಮ ಹಿರಿಯ ಸಹೋದರರು ಅಥವಾ ಮಾರ್ಗದರ್ಶಕರನ್ನು ಬಳಸಿ. ಯಾವುದೇ ಒಂದು ಒಪ್ಪಂದವನ್ನು ತೆಗೆದುಕೊಳ್ತೀವಿ ಅಂತಂದರೆ ಸ್ನೇಹಿತರೆ, ಬದ್ಧವಾಗಿರುವಂತಹ ಪತ್ರಗಳನ್ನು ಇಟ್ಕೊಂಡು ಸ್ನೇಹಿತರೆ ಪರಿಶೀಲಿಸಿದ ನಂತರವೇ ಒಪ್ಪಂದಗಳಿಗೆ ಸಹಿಯನ್ನು ಹಾಕುವುದು ಉತ್ತಮ. ಈ ಕಾಲದಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ ದಯವಿಟ್ಟು. ನಂಬಿ ಮೋಸ ಆಗ್ತೀರಾ ಅಷ್ಟೇ. ಸೊ ಹಾಗಾಗಿ ಎಲ್ಲನೂ ಬದ್ಧವಾಗಿಟ್ಕೊಳ್ಳಿ. ಇನ್ನು ಬೆಳವಣಿಗೆಯ ಸಾಮರ್ಥ್ಯವು ಅಪಾರವಾಗಿದ್ದರೂ ಆಗಸ್ಟ್ ತಿಂಗಳಲ್ಲಿ ನಿಮ್ಮ 10ನೇ ಮನೆಯಲ್ಲಿರುವಂತಹ ಮಂಗಳನ ಆಕ್ರಮಣಕಾರಿ ಶಕ್ತಿಯನ್ನು ನೀವು ನಿರ್ವಹಿಸಬೇಕಾಗುತ್ತದೆ. ನಿಮ್ಮ ಮಾರುಕಟ್ಟೆಯನ್ನು ನಿರ್ದಯವಾಗಿ ಆಳಲು ಅಥವಾ ನಿಧಾನವೆಂದು ತೋರುವ ಪಾಲುದಾರಿಕೆಗಳನ್ನು ಹಠಾತ್ತನೆ ಕೊನೆಗೊಳಿಸಲು ನಿಮಗೆ ಪ್ರಚೋದನೆಯಾಗಬಹುದು. ಈ ಪ್ರವೃತ್ತಿಯನ್ನು ಪ್ರತಿರೋಧಿಸಿ. ಮೇಲಾಗಿ ನಿಮ್ಮ 6ನೇ ಮನೆಯಲ್ಲಿರುವಂತಹ ರಾಹು ತನ್ನ ವಕ್ರ ಸಂಚಾರವನ್ನು ಮುಂದುವರಿಸಿರುವುದು ವಾಣಿಜ್ಯ ಶತ್ರುಗಳನ್ನು ಸೋಲಿಸಲು ನಿಮಗೆ ಅಸಾಂಪ್ರದಾಯಿಕ ತಂತ್ರಗಳನ್ನು ನೀಡುತ್ತದೆ. ಆದರೆ ಇದಕ್ಕೆ ಎಚ್ಚರಿಕೆಯ ಅನುಷ್ಠಾನದ ಅಗತ್ಯವಿದೆ. ನಿಮ್ಮ ವರ್ಧಿತ ವಿಶ್ಲೇಷಣಾತ್ಮಕ ಕೌಶಲ್ಯಗಳನ್ನು ಬಳಸಿ ಸ್ಪರ್ಧೆಯನ್ನು ವ್ಯವಸ್ಥಿತವಾಗಿ ಹಿಂದಕ್ಕೆ ತೆಗೆದುಕೊಳ್ಳಿ. ಗುರುವು ನಿರ್ಮಿಸಲು ಸಹಾಯವನ್ನು ಮಾಡುತ್ತಿರುವಂತಹ ಅದೇ ಜಾಲಗಳಿಂದ ನಿಮ್ಮ ಆಕ್ರಮಣಕಾರಿ ವಿಸ್ತರಣೆಯು ದೂರವಾಗದಂತೆ ನೋಡಿಕೊಳ್ಳಿ ಸ್ನೇಹಿತರೆ. ವ್ಯಾಪಾರ ವ್ಯವಹಾರದ ಬಗ್ಗೆ ಕನ್ಯಾ ರಾಶಿಯವರು ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದೇ ರೀತಿ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಈ ದಿನದ ನಂತರ ಅಥವಾ ಈ ದಿನದಿಂದ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ದಿನದಿಂದ ನಿಮ್ಮ ಆರ್ಥಿಕ ದೃಷ್ಟಿಕೋನವು ನಂಬಲಾಗದಷ್ಟು ಬಲವಾಗಿದೆ. ಇದು ಮುಖ್ಯವಾಗಿ ಲಾಭದ 11ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರುವಿನ ಭವ್ಯವಾದ ಮುಂದುವರಿದ ಬೆಂಬಲದಿಂದ
ನಡೆಸಲ್ಪಡುತ್ತದೆ. ಈ ನಿರಂತರ ಸಂಚಾರವು ನಿಮ್ಮ ಇಂದಿನ ಪ್ರಯತ್ನಗಳಿಗೆ ಗಣನೀಯ ಆದಾಯ ಮತ್ತು ನಿಮ್ಮ ಭೌತಿಕ ಆಸೆಗಳ ಈಡೇರಿಕೆಯಿಂದ ಸ್ಥಿರವಾಗಿ ಪ್ರತಿಫಲ ಸಿಗುವುದನ್ನು ಖಚಿತಪಡಿಸುತ್ತದೆ. ಆಗಸ್ಟ್ 22ರ ನಂತರ ಸ್ನೇಹಿತರೆ, ಬುಧನು ನಿಮ್ಮ 11ನೇ ಮನೆಯನ್ನು ಸೇರಿದಾಗ ನಿಮ್ಮ ಆರ್ಥಿಕ ಬುದ್ಧಿವಂತಿಕೆ ಶಿಖರಕ್ಕಿರುತ್ತದೆ. ಬಜೆಟ್ಗಳನ್ನು ಪರಿಣಿತರಾಗಿ ಲೆಕ್ಕ ಹಾಕುವುದನ್ನು ಮತ್ತು ಹೊಸ ಒಪ್ಪಂದಗಳ ಮೇಲೆ ಅತ್ಯಂತ ಅನುಕೂಲಕರವಾದ ನಿಯಮಗಳನ್ನು ಸುರಕ್ಷಿತಗೊಳಿಸುವುದನ್ನು ನೀವು ಕಾಣಲಿದ್ದೀರಿ. ನಿಮ್ಮ ದೀರ್ಘಕಾಲೀನ ಸಂಪತ್ತಿನ ಕಾರ್ಯತಂತ್ರವನ್ನು ಗಟ್ಟಿಗೊಳಿಸಲು ಈ ಅತ್ಯಂತ ವಿಶ್ಲೇಷಣಾತ್ಮಕ ಅವಧಿಯನ್ನು ಬಳಸಿ. ನಿಮ್ಮ ಸಂಪತ್ತಿನ ಅಧಿಪತಿಯಾದ ಶುಕ್ರನು ಇಡೀ ತಿಂಗಳು ನಿಮ್ಮ 1ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವ ಕಾರಣ ಇದು ವೈಯಕ್ತಿಕ ಸೌಕರ್ಯಗಳ ಬಯಕೆಯನ್ನು ತರುತ್ತದೆ ಮತ್ತು ನಿಮ್ಮ ರೂಪವನ್ನು ಸ್ವಲ್ಪ ಮೃದುಗೊಳಿಸುತ್ತದೆ. ಆದರೆ ಇದರ ನೀಚತ್ವ ಐಷಾರಾಮಿ ವಸ್ತುಗಳು ಅಥವಾ ಸೌಂದರ್ಯವರ್ಧಕ ಸುಧಾರಣೆಗಳ ಮೇಲೆ ಅಗಾಧವಾಗಿ ಖರ್ಚು ಮಾಡುವ ವಿರುದ್ಧ ಎಚ್ಚರಿಸುತ್ತದೆ. ದುಬಾರಿ ಖರೀದಿಯೊಂದಿಗೆ ನಿಮ್ಮನ್ನು ನೀವೇ ಪುರಸ್ಕರಿಸಿಕೊಳ್ಳುವ ಬಯಕೆಯನ್ನು ನೀವು ಸಕ್ರಿಯವಾಗಿ ತಡೆಯಬೇಕು. ಹೆಚ್ಚುವರಿಯಾಗಿ ಆಗಸ್ಟ್ ತಿಂಗಳಲ್ಲಿ ಸೂರ್ಯನು ನಿಮ್ಮ 12ನೇ ಮನೆಗೆ ಚಲಿಸಿದಂತೆ ಗುಪ್ತ ಖರ್ಚುಗಳಲ್ಲಿ ಹಠಾತ್ ಹೆಚ್ಚಳ ಅಥವಾ ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ವೆಚ್ಚಗಳನ್ನು ನಿರೀಕ್ಷಿಸಿ. ನಿಮ್ಮ ವಿಶಿಷ್ಟವಾದಂತಹ ಕನ್ಯಾ ರಾಶಿಯ ಮಿತಿವ್ಯಯವನ್ನು ಕಾಪಾಡಿಕೊಳ್ಳುವ ಮೂಲಕ ಗುರುವು ಸೃಷ್ಟಿಸಿದಂತಹ ಅಪಾರ ಧನ ಲಾಭವನ್ನು ನೀವು ಸುಲಭವಾಗಿ ರಕ್ಷಿಸಿಕೊಳ್ಬೇಕಾಗುತ್ತದೆ. ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ದುಬಾರಿ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಶುಕ್ರಗ್ರಹ ಸ್ನೇಹಿತರೆ ಪ್ರಚೋದಿಸಬಹುದು. ಸೊ ಹಾಗಾಗಿ ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡಿ, ಅದು ಮುಂದಿನ ದಿನಗಳಲ್ಲಿ ಯೂಸ್ ಆಗುತ್ತೆ ಅಂದರೆ ಮಾತ್ರ ಖರೀದಿ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಸ್ನೇಹಿತರೆ, ನಿಮ್ಮ ಆರೋಗ್ಯ, ನಿಮ್ಮ ಹೆಲ್ತ್, ನಿಮ್ಮ ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಒಟ್ಟಾರೆ ಅನುಕೂಲಕರವಾದ ತಿಂಗಳಾಗಿದ್ದರೂ ನಿಮ್ಮ ದೈಹಿಕ ಚೈತನ್ಯಕ್ಕೆ ಎಚ್ಚರಿಕೆ ಮೇಲ್ವಿಚಾರಣೆಯ ಅಗತ್ಯವಿದೆ ಸ್ನೇಹಿತರೆ. ನಿಮ್ಮ 1ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನು ಮುಖ ಅಥವಾ ಪ್ರಜಾನಂಗಕ್ಕೆ ಸ್ನೇಹಿತರೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಾಯಿಲೆಗಳಿಗೆ, ಅಂದರೆ ಅಲರ್ಜಿ ರೀತಿಯಾಗ್ಬೋದು, ನಿಮ್ಮ ಕೈಕಾಲು ಮುಖದಲ್ಲಿ ನಿಮ್ಮನ್ನು ಸ್ವಲ್ಪ ಹೆಚ್ಚು ಗುರಿಯಾಗುವಂತೆ ಮಾಡಬಹುದು ಮತ್ತು ನಿಮ್ಮನ್ನು ಸಾಮಾನ್ಯ ಶಕ್ತಿಯನ್ನು ಕಡಿಮೆ ಮಾಡಬಹುದು ಸ್ನೇಹಿತರೆ. ನಿಮ್ಮದು ಏನು ಎನರ್ಜಿ ಇರುತ್ತೆ ಅದನ್ನು ಸ್ವಲ್ಪ ಕಡಿಮೆ ಮಾಡಬಹುದು. ಸೂರ್ಯನು ನಿಮ್ಮ 12ನೇ ಮನೆಗೆ ಸ್ಥಳಾಂತರಗೊಳ್ಳುವುದರಿಂದ ನಿದ್ರೆಹೀನತೆ ಮತ್ತು ದೈಹಿಕ ಏಕಾಂಗತೆಯ ಆಳವಾದ ಭಾವನೆಯನ್ನು ಉಂಟು ಮಾಡಬಹುದು. ನಿಮ್ಮ ಹೆಚ್ಚು ರಚನಾತ್ಮಕವಾದಂತಹ ವಿಶ್ರಾಂತಿದಾಯಕ ನಿದ್ರೆಯ ದಿನಚರಿಗೆ ಆದ್ಯತೆ ನೀಡಬೇಕು ಮತ್ತು ತಿಂಗಳ ಉತ್ತರಾರ್ಧದಲ್ಲಿ ನಿಮ್ಮ ನರಮಂಡಲದ ಮೇಲೆ ಅತಿಯಾದ ಕೆಲಸದೊತ್ತಡವನ್ನು ಇರಬೇಡಿ. ಈ ಸಮಯದಲ್ಲೂ ಕೂಡ ವಾಹನವನ್ನು ಚಾಲನೆ ಮಾಡಬೇಡಿ. ಒತ್ತಡದಲ್ಲಿ ಯಾವುದೇ ಕಾರಣಕ್ಕೂ 2 ಮನಸ್ಸು ಇಟ್ಕೊಂಡು ವಾಹನವನ್ನು ಚಾಲನೆ ಮಾಡಬೇಡಿ ಸ್ನೇಹಿತರೆ. ಇನ್ನು ಸದಾನಂದದ ವಿಷಯವೇನೆಂದರೆ, ರಾಹುವು ನಿಮ್ಮ 6ನೇ ಮನೆಯಲ್ಲಿ ತನ್ನ ವಕ್ರ ಸಂಚಾರವನ್ನು ಮುಂದುವರಿಸಿದ್ದು ರೋಗಗಳು ಮತ್ತು ದೈನಂದಿನ ದೈಹಿಕ ಅಡಚಣೆಗಳನ್ನು ನಿವಾರಿಸಲು ನಿಮಗೆ ಉಗ್ರವಾದಂತಹ ಸಾಂಪ್ರದಾಯಿಕ ಸಾಮರ್ಥ್ಯವನ್ನು ಅನುಗ್ರಹಿಸುತ್ತದೆ. ನಿಮಗೆ ಅಸ್ವಸ್ಥತೆ ಎನಿಸಿದರೆ ನೀವು ಪರ್ಯಾಯ ಆರೋಗ್ಯ ದಿನಚರಿಗಳನ್ನು ದಣಿವಿಲ್ಲದೆ ಸಂಶೋಧಿಸಿ ಜಾರಿಗೆ ತರುವಿರಿ. ಆದಾಗ್ಯೂ ನಿಮ್ಮ 12ನೇ ಮನೆಯಲ್ಲಿರುವ ಕೇತುವಿನ ಮುಂದುವರಿದ ಉಪಸ್ಥಿತಿಯು ಆಳವಾದಂತಹ ಆಧ್ಯಾತ್ಮಿಕ ಗೊಂದಲವನ್ನು ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ತಾರ್ಕಿಕವಲ್ಲದ ಭಯಗಳನ್ನು ಹುಟ್ಟುಹಾಕುವುದನ್ನು ಮುಂದುವರಿಸುತ್ತದೆ. ಈ ಗುಪ್ತ ಆತಂಕಗಳು ದೈಹಿಕ ಒತ್ತಡವಾಗಿ ಪ್ರಕಟಗೊಳ್ಳಲು ಬಿಡಬೇಡಿ. ಪ್ರಾಯೋಗಿಕ ದೈನಂದಿನ ವ್ಯಾಯಾಮದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಮತ್ತು ನಿಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ನಿಮ್ಮ ದೇಹದ ಅಂತರ್ಗತ ಸ್ಥಿತಿಸ್ಥಾಪಕತ್ವವನ್ನು ನಂಬಬೇಕಾಗುತ್ತದೆ. ಕನ್ಯಾ ರಾಶಿಯವರು ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಿ. ಮೊದಲನೇದಾಗಿ ಹೇಳೋದಾದರೆ, ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಆಗಸ್ಟ್ 28ರ ನಂತರ ನಿಮ್ಮ 7ನೇ ಮನೆಯಲ್ಲಿ ವಕ್ರ ಶನಿಯ ಮುಂದುವರಿದ ಉಪಸ್ಥಿತಿಯಿಂದ ಕೌಟುಂಬಿಕ ಜೀವನವು ಆಳವಾಗಿ ಪ್ರಭಾವಿತವಾಗಿದೆ. ಇದು ನಿಮ್ಮ ದಾಂಪತ್ಯದಲ್ಲಿ ದೀರ್ಘಕಾಲದ ವಿಳಂಬಗಳನ್ನು ಮತ್ತು ಭಾರವಾದಂತಹ ಜವಾಬ್ದಾರಿಯ ಭಾವನೆಯನ್ನು ಸೃಷ್ಟಿಸುತ್ತದೆ. ನಿಮ್ಮ ಸಂಗಾತಿ ದೂರವಾಗಿದ್ದಾರೆ ಅಥವಾ ಅತಿಯಾದ ಬೇಡಿಕೆಗಳನ್ನು ಇಡುತ್ತಿದ್ದಾರೆ ಎಂದು ನಿಮಗೆ ಅನಿಸಬಹುದು. ಆದಾಗ್ಯೂ ನಿಮ್ಮ 1ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನು ನಿಮ್ಮ ವೈಯಕ್ತಿಕ ವಿಧಾನವನ್ನು ಮೃದುಗೊಳಿಸುತ್ತದೆ. ಕಠಿಣ ಟೀಕೆಗಳ ಬದಲಿಗೆ ಸೌಮ್ಯವಾದ ಪ್ರಾಯೋಗಿಕ ಕಾಳಜಿಯಿಂದ ಈ ವೈವಾಹಿಕ ಹೊರೆಯನ್ನು ನಿರ್ವಹಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಭಾವನಾತ್ಮಕ ಅಂತರವನ್ನು ನಿಧಾನವಾಗಿ ಕಡಿಮೆ ಮಾಡಲು ಸಣ್ಣ ಸಹಾಯಕವಾದ ಸನ್ನೆಗಳ ಮೂಲಕ ನಿಮ್ಮ ಸಂಗಾತಿಗೆ ಸೇವೆ ಸಲ್ಲಿಸುವುದರ ಮೇಲೆ ಗಮನವನ್ನು ಕೇಂದ್ರೀಕರಿಸಿ.
ಸೂರ್ಯ ಮತ್ತು 11ನೇ ಮನೆಯನ್ನು ಸ್ನೇಹಿತರೆ ಬೆಳಗುತ್ತಿರುವಂತಹ ಉಚ್ಚ ಗುರುವಿನ ಕೃಪೆಯಿಂದಾಗಿ ಹಿರಿಯ ಸಹೋದರರೊಂದಿಗಿನ ನಿಮ್ಮ ಸಂಬಂಧವು ಈ ತಿಂಗಳು ಸಂತೋಷ ಮತ್ತು ಪ್ರಾಯೋಗಿಕ ಬೆಂಬಲದ ಪ್ರಮುಖ ಮೂಲಕವಾಗಿದೆ ಅಂತಲೇ ಹೇಳಬಹುದು. ಕುಟುಂಬ ಕೂಟಗಳ ಸಮಯದಲ್ಲಿ ನೀವು ಮಹಾನ್ ಸಾಮರಸ್ಯವನ್ನು ಅನುಭವಿಸಲಿದ್ದೀರಿ ಮತ್ತು ಅವರ ಬುದ್ಧಿವಂತ ಸಲಹೆಯು ನಿಮಗೆ ಸ್ವಂತ ವೃತ್ತಿ ಆತಂಕಗಳನ್ನು ನ್ಯಾವಿಗೇಟ್ ಮಾಡಲು ನಿಮಗೆ ಸಹಾಯವನ್ನು ಮಾಡುತ್ತದೆ. ಆಗಸ್ಟ್ ದ್ವಿತೀಯಾರ್ಧದ ನಂತರ ಜಾಗರೂಕರಾಗಿರಿ. ಸೂರ್ಯನು ನಿಮ್ಮ 12ನೇ ಮನೆಗೆ ಚಲಿಸಿದಾಗ ಕುಟುಂಬ ಸದಸ್ಯರಿಂದ ತೀವ್ರವಾದ ಏಕಾಂಗತೆಯನ್ನು ನೀವು ಹಠಾತ್ತನೆ ಬಯಸಬಹುದು. ನಿಮ್ಮ ಪ್ರಸಂತ ಸಮಯದ ಅಗತ್ಯವನ್ನು ಸ್ಪಷ್ಟವಾಗಿ ಸಂವಹನ ಮಾಡಿ. ನಿಮ್ಮ ತಾತ್ಕಾಲಿಕ ಹಿಂತೆಗೆದುಕೊಳ್ಳುವಿಕೆಯು ನಿಮ್ಮ ಪ್ರೀತಿ ಪಾತ್ರರಿಂದ ತಿರಸ್ಕಾರವೆಂದು ತಪ್ಪಾಗಿ ಅರ್ಥೈಸಿಕೊಳ್ಳದಂತೆ ನೋಡಿಕೊಳ್ಳಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ. ಇನ್ನು ಕನ್ಯಾ ರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ನಿಮ್ಮ ಸಾಮರ್ಥ್ಯವು ನಂಬಲಾಗದಷ್ಟು ಹೆಚ್ಚಿದ್ದರೂ ಆಗಸ್ಟ್ ತಿಂಗಳಲ್ಲಿ ನಿಮ್ಮ 10ನೇ ಮನೆಗೆ ಪ್ರವೇಶಿಸುವಂತಹ ಮಂಗಳನ ವಿಚಿದ್ರಕಾರಕ ಶಕ್ತಿಯನ್ನು ನೀವು ನಿರ್ವಹಿಸಬೇಕು. ಈ ಸ್ಥಾನವು ನಿಮ್ಮನ್ನು ಅತಿಯಾಗಿ ಸ್ಪರ್ಧಾತ್ಮಕವಾಗಿರಲು ಅಥವಾ ನಿಮ್ಮ ಪ್ರಾಧ್ಯಾಪಕರೊಂದಿಗೆ ಆಕ್ರಮಣಕಾರಿ ವಾದಕ್ಕಿಳಿಯುವಂತೆ ಮಾಡಬಹುದು. ಇತರರು ತಪ್ಪು ಎಂದು ಸಾಬೀತುಪಡಿಸುವುದಕ್ಕಿಂತ ನಿಮ್ಮ ತೀವ್ರವಾದ ಚಾಲನೆಯನ್ನು ಕಷ್ಟಕರವಾದ ಕಾರ್ಯಗಳನ್ನು ಜಯಿಸುವುದರತ್ತ ಗಮನ ಹರಿಸಿ. ಹೆಚ್ಚುವರಿಯಾಗಿ ನಿಮ್ಮ 12ನೇ ಮನೆಯಲ್ಲಿ ಕೇತುವಿನ ನಡೆಯುತ್ತಿರುವಂತಹ ಸಂಚಾರವು ಕೆಲವೊಮ್ಮೆ ಸೋಲಿನ ಹಠಾತ್ ತಾರ್ಕಿಕವಲ್ಲದ ಭಯವನ್ನು ಅಥವಾ ನಿಮ್ಮ ಅಧ್ಯಯನವನ್ನು ಸಂಪೂರ್ಣವಾಗಿ ತ್ಯಜಿಸುವ ಬಯಕೆಯನ್ನು ಪ್ರಚೋದಿಸಬಹುದು. ಈ ಏಕಾಂಗಿ ಸಂದೇಹಗಳನ್ನು ನಿರ್ಲಕ್ಷಿಸಿ ನಿಮ್ಮ ನಿರಂತರ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ನಿಮ್ಮ ಹೆಚ್ಚು ರಚನಾತ್ಮಕ ಅಧ್ಯಯನ ದಿನಚರಿಗಳ ಮೇಲೆ ಭರವಸೆಯನ್ನು ಇರಿಸಿ. ಕನ್ಯಾ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಬದಲಾವಣೆಗಳನ್ನು ಕಂಡು ಬರಲಿದೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದೇ ರೀತಿ ಈ ದಿನ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದಷ್ಟು ಸ್ನೇಹಿತರೆ ಚಂದ್ರ ಮಂತ್ರವನ್ನು ಹೇಳಿ ಆ ದಿನ ಅಂದರೆ ಗ್ರಹಣದ ಸಮಯದಲ್ಲಿ, ಜೊತೆಗೆ ಗ್ರಹಣ ಮುಗಿದ ನಂತರ ಸ್ನೇಹಿತರೆ ಹಳದಿ ಬಣ್ಣದ ವಸ್ತುಗಳನ್ನು ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ. ನೀವು ಬೇರೆಯವರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕಷ್ಟಗಳು ನಿಜವಾಗಿಯೂ ಕಡಿಮೆಯಾಗಲಿದೆ. ಸೊ ಹಾಗಾಗಿ ಒಂದಷ್ಟು ಸಹಾಯವನ್ನು ಮಾಡಿ. ಇನ್ನು ನಿಮ್ಮ ಆಕ್ರಮಣಕಾರಿ ವೃತ್ತಿ ಚಲನೆಯನ್ನು ಶಾಂತಗೊಳಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ, ಕೆಂಪು ಹೂಗಳನ್ನು ಅರ್ಪಿಸಿ, ತೊಗರಿಬೇಳೆಯನ್ನು ದಾನ ಮಾಡಿ ಮತ್ತು ಕಾರ್ಯಸ್ಥಳದ ಅಧಿಕಾರಯುತ ವ್ಯಕ್ತಿಗಳೊಂದಿಗೆ ಅನಗತ್ಯ ಸಂಘರ್ಷಗಳನ್ನು ತಡೆಯಲು ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸಿ. ಇನ್ನು ನಿಮ್ಮ 12ನೇ ಮನೆಯಲ್ಲಿರುವ ಆಳವಾದಂತಹ ಆಧ್ಯಾತ್ಮಿಕ ಗೊಂದಲ ಮತ್ತು ಏಕಾಂಗತೆಯ ಭಯವನ್ನು ನಿವಾರಿಸಲು ಮಂಗಳವಾರದಂದು ಗಣಪತಿಯನ್ನು ಪೂಜಿಸಿ, ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಮತ್ತು ನಿಮ್ಮ ಆಂತರಿಕ ಶಾಂತಿಯನ್ನು ಮರಳಿ ಪಡೆಯಲು ಗಣಪತಿ ಅಥರ್ವಶೀರ್ಷವನ್ನು ಪಠಿಸಿ. ಸ್ನೇಹಿತರೆ, ನಿಮಗೆ ಕೆಟ್ಟದನ್ನು ಬಯಸಿರುವವರಿಗೂ ಸ್ನೇಹಿತರೆ ಒಳ್ಳೆಯದನ್ನು ಬಯಸಿ. ಖಂಡಿತವಾಗಿಯೂ ನೀವು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನೀವೇ ಯೋಚನೆಯನ್ನು ಮಾಡಿರಲ್ಲ, ನಾನು ಇಷ್ಟರ ಮಟ್ಟಿಗೆ ನಾನು ಒಳ್ಳೆ ಸ್ಥಾನದಲ್ಲಿದ್ದೀನಿ ಅಂತಂತ ಸ್ನೇಹಿತರೆ, ಅಷ್ಟರ ಮಟ್ಟಿಗೆ ಬೆಳೆಯಲಿದ್ದೀರಿ ಕನ್ಯಾ ರಾಶಿಯವರು ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದರೆ, ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮ್ಮ ರಾಶಿ ಭವಿಷ್ಯವನ್ನು ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಕನ್ಯಾ ರಾಶಿಯವರಿಗೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಗುರುಬಲ ಶನಿಬಲ ಎರಡು ಕೂಡ ಸಿಗಲಿ ಅಂತ ಹೇಳ್ತಾ ಈ ಪರಿಹಾರವನ್ನು ನೀವು ಸ್ನೇಹಿತರೆ ಹುಣ್ಣಿಮೆ ದಿನ ಕೂಡ ಮಾಡ್ಬೋದು ಅಥವಾ ನಂತರ ಕೂಡ ಮಾಡ್ಬೋದು. ತಪ್ಪದೆ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.